ಪೆಟ್ರೋಲಿಯಂ ರೂಲ್ಸ್ ಆಕ್ಟ್ 1931 ಹಾಗೂ 2002 ಇದರ ಪ್ರಕಾರ ನಮಗೆ ಪ್ಲಾಸ್ಟಿಕ್ ಅಥವಾ ಯಾವುದಾದ್ರೂ ಏನ್ ಹೇಳ್ತೇವೆ ಅದು ನಮ್ಮ ಸ್ಟ್ಯಾಟಿಕ್ ಎನರ್ಜಿಗೆ ಒಳಗೊಂಡ ಯಾವುದಾದ್ರೂ ಮೆಟೀರಿಯಲ್ ಅನ್ನು ಪೆಟ್ರೋಲಿಯಂ ಬಳಕೆಗೆ ನಾವು ಅದು ನಿಷೇಧಿಸಲಾಗಿದೆ. ಇದರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಿದ್ರೆ ಪೆಟ್ರೋಲಿಯಂ ರೂಲ್ಸ್ 43 ಮತ್ತು 44 ಅಂತ ಇದೆ. ಇದರಲ್ಲಿ ಸೇಫ್ಟಿ ಅಂಡ್ ಹ್ಯಾಂಡ್ಲಿಂಗ್ ಬರ್ತದೆ. ಈ ಸೇಫ್ಟಿಯಲ್ಲಿ ಅಂದ್ರೆ ಏನಂದ್ರೆ ನಾವೆಲ್ಲ ಒಂದು ವಿಚಾರದಲ್ಲಿ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಮಾಡುವಂತ ವಿಷಯ, ಮತ್ತೆ ಹ್ಯಾಂಡ್ಲಿಂಗ್ ಅಂದ್ರೆ ಹಸ್ತಚಾಲನೆ. ಸೊ ಪೆಟ್ರೋಲ್ ಪಂಪ್ ಅಲ್ಲಿ ಈ ಎರಡು ವಿಷಯಗಳು ರೂಲ್ಸ್ 43 ಅಂಡ್ 44 ಬಹಳ ಪ್ರಾಮುಖ್ಯವಾದ ಒಂದು ವಿಷಯ. ಇದು ಪೆಸೋ ಆಕ್ಟ್ 1884 1884 ಅವಾಗಿಂದ ಇರುವಂತ ಒಂದು ರೂಲ್ಸ್. ಸೊ ಇದೇನು ಹೊಸತೇನಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ವಾರ್ನ ಸಮಯದಲ್ಲಿ ಇದನ್ನು ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡುವಂತೆ ನಮಗೆಲ್ಲ ಇಲ್ಲಿ ಆದೇಶ ಬಂದಿರುವುದು ನಿಮಗೆಲ್ಲ ತಿಳಿದಿರೋ ವಿಷಯ. ಈಗ ನಾವು ಇಲ್ಲಿ ಪೆಟ್ರೋಲ್ ಪಂಪ್ ಅಲ್ಲಿ ಯಾವ ಕಾರಣಕ್ಕೂ ಪ್ಲಾಸ್ಟಿಕ್ ಕಂಟೈನರ್ ಅಲ್ಲಿ ನಾವು ಪೆಟ್ರೋಲ್ ಅನ್ನು ಸರಬರಾಜು ಮಾಡುವಾಗಿಲ್ಲ, ನಾವು ಮಾಡ್ತಾನೂ ಇಲ್ಲ. ಇನ್ನೊಂದು ರೂಲ್ ಇದೆ 52 ಮತ್ತೆ 53. ಇದರಲ್ಲಿ ಫಿಲ್ಲಿಂಗ್ ಮತ್ತೆ ಹ್ಯಾಂಡ್ಲಿಂಗ್ ಬರ್ತದೆ. ಈ ಫಿಲ್ಲಿಂಗ್ ಅಂದ್ರೆ ಪೂರೈಸುವಾಗ ಈ ಸ್ಟ್ಯಾಟಿಕ್ ಡಿಸ್ಚಾರ್ಜ್ ಅನ್ನುವಂತ ಒಂದು ವಿಷಯ ಇದೆ. ಸ್ಟ್ಯಾಟಿಕ್ ಡಿಸ್ಚಾರ್ಜ್ ಅಂದ್ರೆ ನಿಮಗೆ ಸ್ಥಿರ ವಿದ್ಯುತ್ ಇದೆಯಲ್ಲ, ಈ ಸ್ಥಿರ ವಿದ್ಯುತ್ ಎಲ್ಲೆಲ್ಲಿ ನಿಮ್ಗೆ ಈಗ ಒಂದು ಕೂದಲಲ್ಲಿ ಕೂಡ ಬರ್ತದೆ, ಕೆಲವೊಮ್ಮೆ ಒಂದು ಪ್ಲಾಸ್ಟಿಕ್ ಕಂಟೈನರ್ ಅಲ್ಲಿ ಇರ್ತದೆ. ಇದು ಅಂದ್ರೆ ಫ್ಲೋ ಇರುವುದಿಲ್ಲ. ನಮ್ಮ ಈ ಬೇರೆ ಈ ವಿದ್ಯುತ್ ಅಲ್ಲಿ ಹೇಗಂದ್ರೆ ಡಿಸ್ಚಾರ್ಜ್ ಇರ್ತದೆ, ಇದರಲ್ಲಿ ಡಿಸ್ಚಾರ್ಜ್ ಇರಲ್ಲ, ಒಂದೇ ಕಡೆಯಲ್ಲಿ ಇರ್ತದೆ. ನಿಮಗೆ ಪೆಟ್ರೋಲ್ ಹಾಕುವಾಗ ಆ ಪೆಟ್ರೋಲ್ನ ಅಂಶ ಅದಕ್ಕೆ ತಾಗುವಾಗ ಅದು ದೇರ್ ಇಸ್ ಅ ಪಾಸಿಬಿಲಿಟಿ ಇದು ಫ್ಲೇಮ್ ಆಗಿ ಕನ್ವರ್ಟ್ ಆಗುವುದು. ಹಾಗಾಗಿ ಪೆಟ್ರೋಲ್ ಪಂಪ್ ಅಲ್ಲಿ ದುರಂತಗಳು ನಡೆಯುವುದು ಒಂದು ಸಂಭಾವನೆ ಅಂತ ಹೇಳ್ತೇವಲ್ಲ, ಒಂದು ಏನ್ ಹೇಳ್ತೇವೆ ಒಂದು ಅಪರ್ಚುನಿಟಿ ನಾವು ಮಾಡಿಕೊಟ್ಟಾಗಿ ಆಗ್ತದೆ ಇಲ್ಲಿ. ಹಾಗಾಗಿ ನಾವು ಖಂಡಿತವಾಗಿ ಇಲ್ಲಿ ಪ್ಲಾಸ್ಟಿಕ್ ಕಂಟೈನರ್ಸ್ ಗೆ ಅವಕಾಶವನ್ನು ಕೊಡುವಂತದ್ದು ನಮಗೆ ರೂಲ್ಸ್ ಅಲ್ಲಿ ಕೂಡ ಇಲ್ಲ, ನಾವು ಕೊಡುವುದು ಇಲ್ಲ. ಇತ್ತೀಚೆಗೆ 20ನೇ ತಾರೀಕಿಗೆ ಬೊಂಬೆಯಲ್ಲಿ ನಡೆದಂತ ಮೀಟಿಂಗ್ ಅಲ್ಲಿ ಕೂಡ ಇದರ ಬಗ್ಗೆ ಒಂದು ವಿಸ್ತಾರವಾಗಿ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಎಲ್ಲಾ ಪೆಟ್ರೋಲ್ ಪಂಪ್ಗಳಿಗೆ ಈ ಒಂದು ಮಾಹಿತಿಯನ್ನು ನೀಡುವಂತೆ ಅದು, ಹಾಗೂ ಎಲ್ಲಿಯಾದ್ರೂ ಇದನ್ನು ಉಲ್ಲಂಘಿಸಿದಲ್ಲಿ ಕಟ್ಟುನಿಟ್ಟಿನ ಕ್ರಮ. ಅಂದ್ರೆ ತಮಿಳುನಾಡಲ್ಲಿ ಒಂದು ಪೆಟ್ರೋಲ್ ಪಂಪ್ ಅನ್ನು ಈಗ ಇತ್ತೀಚೆಗೆ ಬಂದ್ ಕೂಡ ಮಾಡಿದ್ರು, ಯಾಕಂದ್ರೆ ಇದರಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಅವರು ಇಂಧನ ಪೂರೈಸ್ತಿದ್ರು ಅಂತ ಹೇಳಿ. ಹಾಗಾಗಿ ಈ ಅಗ್ನಿ ದುರಂತಗಳನ್ನು ಒಂದು ತಡೆಗಟ್ಟುವ ಒಂದು ನಿಟ್ಟಿನಲ್ಲಿ ಈ ಒಂದು ನಾವೇನು ಪ್ಲಾಸ್ಟಿಕ್ ಕಂಟೈನರ್ಸ್ ನಲ್ಲಿ ಕೊಡುವಂತ ನಿಲ್ಲಿಸಿದ್ದೇವೆ. ಈಗ ಪ್ಲಾಸ್ಟಿಕ್ ಕಂಟೈನರ್ಸ್ ಕೊಡೋದ್ರೆ ಯಾವ ರೀತಿಯಲ್ಲಿ ನಾವು ಇದನ್ನು ಪೂರೈಸಬಹುದು ಅಂತ ಹೇಳಿ ನೀವು ಕೇಳ್ಬಹುದು. ಯಾಕಂದ್ರೆ ನಮ್ಮ ಆಥರೈಸ್ಡ್ ಕಂಟೈನರ್ಸ್ ಅಂತ ಹೇಳ್ತೇವೆ. ಆಥರೈಸ್ಡ್ ಕಂಟೈನರ್ಸ್ ಅಂದ್ರೆ ಅಲ್ಯೂಮಿನಿಯಂ ಇರ್ಬೋದು, ಮೆಟಲ್ ಇರ್ಬೋದು, ಇದ್ರಲ್ಲಿ ನಾವು ಕೊಡ್ಬೋದು. ಈವನ್ ಕುಪ್ಪಿ ಬಾಟ್ಲ್ ಅಲ್ಲಿ ಕೂಡ ಒಂದು ಹಂತಕ್ಕೆ ಕೊಡಬಹುದು, ಆದ್ರೂ ಕೂಡ ಅದನ್ನು ನಾವು ಕೊಡುವುದಿಲ್ಲ. ನಾವು ಕೊಡುವಂತದ್ದು ಮೆಟಲ್ ಕಂಟೈನರ್ಸ್ ಅಲ್ಲಿ ಮಾತ್ರ ನಾವು ಕೊಡ್ತೇವೆ. ಅದು ಕೂಡ ಎಮರ್ಜೆನ್ಸಿ ಇದ್ರಲ್ಲಿ ಮಾತ್ರ. ಈಗ ಏನಾದ್ರೂ ಒಂದು ಬಹಳ ಒಂದು ಏನು ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸಸ್, ಇದನ್ನು ಯಾವ ರೀತಿಯಲ್ಲಿ ನಿಮಗೆ ಅಲ್ಲಿ ಪೆಟ್ರೋಲ್ನ ಅವಶ್ಯಕತೆ ಇದೆ ಹಾಗಂತೇಳಿ ಬಂದ್ರೆ ಮೆಟಲ್ ಕಂಟೈನರ್ಸ್ ಅಲ್ಲಿ ನಾವು ಕೊಡುವುದು, ಅಲ್ಲದೆ ಪ್ಲಾಸ್ಟಿಕ್ ಅಲ್ಲಿ ನಾವು ಕೊಡುವಾಗಿಲ್ಲ.